ನಿನ್ನಿಂದಾಗಿ ಈ ಮನೆ ನೆಮ್ಮದಿ ಹಾಳಾಗ್ತಿರೋದು ಕಾಣಿಸ್ತಿಲ್ವಾ ನಿನಗೆ? ಅಮ್ಮ, ನನ್ನ ಐಡಿಯಾ ಕರೆಕ್ಟಾಗೆ ವರ್ಕ್ ಆಗ್ತಿದೆ. ಅಳಿಯಂದ್ರ ಕೋಪ ನೋಡ್ತಿದ್ರೆ ಆ ವಂಶಿಗೆ ಈ ಮನೆಯಲ್ಲಿ ಇವತ್ತೇ ಕೊನೆ ದಿನ ಅಂತ ಅನಿಸ್ತಿದೆ. ಹೇ ಕೃಷ್ಣ, ಯಾಕೋ ತಪ್ಪು ಮಾಡಿರೋ ಥರ ನಿಂತಿದ್ಯಾ? ನೀನ್ ನನ್ನ ತಮ್ಮ ಕಣೋ, ಬೇಜಾರಾಗ್ಬೇಡ. ಈ ಅಣ್ಣನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ. ನಾನು ಕ್ಷಮಿಸೋ ಥರ ತಪ್ಪು ನೀನೇನೋ ಮಾಡಿದ್ಯಾ? ಇಲ್ಲ ಅಣ್ಣ, ಗೊತ್ತೋ ಗೊತ್ತಿಲ್ದೇನೋ ನಾನೇ ನಿನಗೆ ನೋವು ಮಾಡ್ಬಿಟ್ಟೆ. ಆದರೆ ನನಗೇನಾದರೂ ಈ ವಿಷಯ ಮುಂಚೆನೆ ಗೊತ್ತಾಗಿದ್ದಿದ್ರೆ ನಾನು ದೇವರಾಣೆಗೂ ಆ ತಪ್ಪು ಮಾಡ್ತಿರ್ಲಿಲ್ಲ ಅಣ್ಣ. ನೀನು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಕಣೋ. ನೀನೊಬ್ಬನೇ ಕಣೋ ಈ ಮನೆಯಲ್ಲಿ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ನನಗಷ್ಟೇ ಸಾಕು. ಏನೇ ಮಾಯ, ತಮ್ಮ ಅಂದ್ರೆ ಇನ್ನೂ ಕರುಣೆ ಇಟ್ಕೊಂಡಿದ್ದಾನೆ. ಇರಮ್ಮ, ನೋಡೋಣ ಏನಾಗುತ್ತೆ ಅಂತ. ಆದರೆ ಸ್ವಲ್ಪ ಹುಷಾರಾಗಿರು. ನಮ್ಮಿಬ್ಬರ ನಡುವೆ ಹುಳಿ ಹಿಂಡೋ ಜನ ನಮ್ಮ ಸುತ್ತಮುತ್ತನೇ ಇದ್ದಾರೆ. ಯಾಕೆ ಬಾವ ಹೀಗೆಲ್ಲ ಹೇಳ್ತೀರಾ? ನಾನು ಸತ್ಯವಾಗ್ಲೂ ಈ ಕುಟುಂಬಕ್ಕೆ ನನ್ನ ಕನ್ಸಲ್ಲೂ ಕೆಟ್ಟದನ್ನು ಬಯಸಿಲ್ಲ. ಅದೆಲ್ಲ ಈಗ ನಿನ್ನ ಹತ್ರ ಕೇಳಿದವ್ರು ಯಾರು? ನಿಜವಾಗ್ಲೂ ನಾನು ಏನು ತಪ್ಪು ಮಾಡಿಲ್ಲ ಬಾವ. ನೀನೇನು ಅನ್ನೋದು ನಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ. ನೀನು ಈ ಮನೆಯವ್ರನ್ನ ಚೆನ್ನಾಗಿ ನಂಬಿಸಿರಬಹುದು, ಆದರೆ ನಿನ್ನನ್ನು ಮತ್ತೆ ನಂಬೋದಕ್ಕೆ ನಾನೇನು ದಡ್ಡ ಅಲ್ಲ. ಬಾವ, ನಿಮ್ಮ ಮನ್ಸಲ್ಲಿ ಏನಾಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಒಂದು ನಿಮಿಷ ನಾನು ಹೇಳೋದನ್ನು ಕೇಳಿ ಬಾವ. ನೀವು ನಮ್ಮ ಮನೆಗೆ ಬರೋದಕ್ಕೆ ಮುಂಚೆನೆ ನಾನು ಕೃಷ್ಣನ್ ಇಷ್ಟಪಟ್ಟಿದ್ದೆ. ಅದನ್ನ ಮೊದಲೇ ಹೇಳ್ಬೋದಿತ್ತು ತಾನೇ? ಅದನ್ನು ಬಿಟ್ಟು ಹೀಗೆಲ್ಲ ಸುಳ್ಳು ಹೇಳಿ ನಂಬಿಕೆ ದ್ರೋಹ ಮಾಡೋದೇನಿತ್ತು? ನಿಮ್ಗೆ ಇವನ್ ಬಗ್ಗೆ ಚೆನ್ನಾಗಿ ಗೊತ್ತು ಅಲ್ವಾ? ಅದು ಅಲ್ಲದೆ ನಾನು ನಿಮ್ ನೋಡಿದ ಮೊದಲನೇ ದಿನನೇ ನನಗೆ ನಿಮ್ಮ ಮೇಲೆ ಗೌರವ ಬಂತು. ಆವತ್ತಿಂದ ನಿಮ್ಮನ್ನ ದೇವರ ಜಾಗದಲ್ಲಿ ಇಟ್ಟಿದ್ದೀನಿ ಭಾವ. ನಿಮ್ಗೆ ಅವಮಾನ ಮಾಡೋ ಯಾವ ಉದ್ದೇಶನೂ ನನಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಮ್ಮ ಇದು? ಕೋದಂಡ ಬೆಂಕಿ ಉಂಡೆ ಆಗ್ತಾನೆ ಅಂದ್ರೆ ಈ ವಂಶಿ ಅವಳ ಕಣ್ಣಲ್ಲಿ ಫೈರ್ ಎಂಜಿನ್ ಶುರು ಮಾಡ್ಕೊಂಡಿದ್ದಾಳಲ್ಲ. ಅವಳ ಕಣ್ಣೀರ್ ಹಾಕ್ದಾಗೆಲ್ಲ ಅವ್ನ್ ಕರ್ಗೋಗಿದ್ದಾನೆ. ಈ ಸಲನು ಹಾಗೆ ಆಯ್ತು ಅಂದ್ರೆ ನಾವು ಮಾಡಿದ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಗುತ್ತೆ. ಏನಮ್ಮ ಮಾಡೋದೀಗ? ಏನಾದ್ರೂ ಮಾಡು, ಇದನ್ನ ಮೊದ್ಲು ತಪ್ಪಿಸ್ಬೇಕು. ನಡಿ. ಪಾಪಾ ಪಾಪಾ, ಎಷ್ಟಂತ ನಾಟಕ ಮಾಡ್ತೀಯ ವಂಶಿ? ನಿನ್ ನಾಟಕನ ಇಲ್ಲಿ ಯಾರು ನಂಬಲ್ಲ. ಎಷ್ಟಂತ ನಂಬಿಸಿ ನನ್ ಗಂಡನ ಮನ್ಸಿಗೆ ನೋವು ಮಾಡ್ತೀಯ? ದಯವಿಟ್ಟು ನಿಲ್ಸ್ಬಿಡು. ಅಳಿಯಂದ್ರು ಈಗಾಗ್ಲೇ ತುಂಬಾ ನೊಂದಿದ್ದಾರೆ. ಅವ್ರಿಗೆ ಹೇಗಪ್ಪ ಸಮಾಧಾನ ಮಾಡೋದು ಅಂತ ಒದ್ದಾಡ್ತಾ ಇದೀವಿ. ಮತ್ತೆ ಮತ್ತೆ ಬಂದು ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ? ಬಾವಾ ಪ್ಲೀಸ್, ಒಂದೇ ಒಂದ್ಸಲ ನನ್ನ ಮಾತು ಕೇಳಿ ಬಾವಾ. ಇಲ್ಲಿ ನೋಡು ವಂಶಿ, ದೇಹಕ್ಕೆ ಗಾಯ ಆದ್ರೆ ಔಷಧಿ ಹಚ್ಬೋದಿತ್ತು. ಆದ್ರೆ ನೀವೆಲ್ಲರೂ ಸೇರಿ ನನ್ ಗಂಡನ ಮನ್ಸಿಗೆ ಗಾಯ ಮಾಡಿದಿರ. ಅವ್ರಿಗೆ ಇನ್ನಷ್ಟು ನೋವು ಕೊಡ್ಬೇಡಿ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ಅಲ್ಲ ಮಾಯಾ, ಏನಾಗಿದೆ ನಿನಗೆ? ನೀನ್ ಯಾಕೆ ಯಾರ್ಯಾರಿಗೋ ಕೈ ಮುಗಿತಾ ಇದೆಯಾ? ಇದೇ ಕೊನೆ ಸಲ ಹೇಳ್ತಿರೋದು ನಿನಗೆ. ಮತ್ತೆ ನನ್ನ ರೂಮ್ಗೆ ಯಾವತ್ತೂ ಕಾಲಿಡ್ಬೇಡ. ನನ್ನ ಬಾಯಿಂದ ಏನಾದರೂ ಬರೋಕ್ಕೂ ಮೊದಲು ಇಲ್ಲಿಂದ ಹೋಗೋದು ಮರ್ಯಾದೆಗೆ ಒಳ್ಳೇದು.
ನಿಲ್ಸ್ಕೊಂಡು ಯೋಚನೆ ಮಾಡ್ತಿದ್ಯಾ? ನಮ್ಮ ಅಳಿಯಂದ್ರೆ ಹೇಳಿದ್ ಕೇಳಿಸ್ಲಿಲ್ವಾ? ದಯವಿಟ್ಟು ಹೊರಟು. ನಾನು ಇದೇ ದಿನಕ್ಕೋಸ್ಕರ ಇಷ್ಟು ವರ್ಷದಿಂದ ಕಾಯ್ತಿದ್ದೆ. ಇವರಿಗಿನ್ ಮುಂದೆ ಇದೆ ಮಾರಿ ಹಬ್ಬ. ಪಾಪ ಅಣ್ಣ ಅವನ ಮನ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಅವನನ್ನ ಈ ಸ್ಥಿತಿಲಿ ನೋಡಕ್ ಆಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ನಾನೇ ಇದನ್ನ ಸರಿ ಮಾಡಬೇಕು. ಕೃಷ್ಣ, ನಿನಗೆ ನಿನ್ನ ಅಣ್ಣ ಅಂದ್ರೆ ಎಷ್ಟು ಪ್ರೀತಿ ಅಂತ ನನಗೆ ಗೊತ್ತು. ಓ, ಅದಕ್ಕೆ ಹೀಗೆಲ್ಲ ಮಾಡಿದ್ದಾ? ನಾನೇನು ತಪ್ಪು ಮಾಡಿಲ್ಲ ಕಣೋ. ನೀವು ಹೇಳೋ ಕತೆಗಳನ್ನೆಲ್ಲ ಕೇಳ್ಕೊಂಡ್ ಕೂರಕ್ಕೆ ನಾನೇನ್ ಸಣ್ಣ ಮಗು ಅಲ್ಲ. ಪ್ಲೀಸ್ ಕೃಷ್ಣ, ನಾನು ಹೇಳೋದನ್ನಾದ್ರೂ ಸರಿಯಾಗಿ ಕೇಳೋ. ನೀನೇನು ಚಿಂತೆ ಮಾಡಬೇಡ, ಇದನ್ನೆಲ್ಲ ನಾನೇ ಸರಿ ಮಾಡ್ತೀನಿ. ಪ್ಲೀಸ್ ನನ್ನನ್ನು ನಂಬು. ಅಣ್ಣ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾರು ಮೂರನವ್ರ ಅಭಿಪ್ರಾಯ ನನಗೆ ಬೇಕಾಗಿಲ್ಲ. ಏನು ಮೂರನೇವ್ರ? ನಾನು ಯಾರೋ ಬೇರೆಯವರಲ್ಲ ಕಣೋ, ನಾನು ನಿನ್ನ ಹೆಂಡತಿ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ನಮ್ಮ ಮಗಳು ವಂಶಿ ಮದುವೆ ಆಯ್ತು ಅಂತ ಸಂತೋಷ ಪಡೋದ, ಇಲ್ಲ ಈ ಥರ ಎಲ್ಲ ಆಗ್ಬಿಡ್ತು ಅಂತ ದುಃಖ ಪಡೋದ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಮನ್ಸಿಗೆ ಕಷ್ಟ ಏನೋ ಆಗುತ್ತೆ ರೀ. ಹಾಗಂತ ಅದನ್ನ ಯೋಚನೆ ಮಾಡ್ತಾ ಕೂರೋ ಟೈಮ್ ಅಲ್ಲ ರೀ ಇದು. ಆಗ್ಬೇಕಾಗಿರೋ ಮುಖ್ಯವಾದ ಶಾಸ್ತ್ರ ಇದೆ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೀನು? ಇವತ್ತು ಶಾಸ್ತ್ರದ ಪ್ರಕಾರ ಎರಡೂ ಜೋಡಿಗಳಿಗೂ ಮೊದಲನೇ ರಾತ್ರಿ.